ನಮಸ್ಕಾರ ಟಿವಿ2ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ರಾಜಮಾರ್ಗ ಫೌಂಡೇಶನ್ ಸಂಸ್ಥಾಪಕರಾದ ವಿನಯ್ ಕುಮಾರ್ ಅವರ ನೇತೃತ್ವದ ತಂಡ 2ನೇ ವರ್ಷದ ಅದ್ದೂರಿ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೇಷ್ಠ ಸಾಧನೆಗೈದ ಸಾಧಕರಿಗೆ ಸ್ಫೂರ್ತಿ ರತ್ನ ಪ್ರಶಸ್ತಿ ಹಾಗೂ ಮಹಿಳಾ ಸಾಧಕರಿಗೆ ಮಹಿಳಾ ಸ್ಫೂರ್ತಿ ರತ್ನ ಪ್ರಶಸ್ತಿ ಗಣ್ಯರ ಸಮ್ಮುಖದಲ್ಲಿ ವಿತರಿಸಲಾಯಿತು. ಬಂದಂತಹ ಗಣ್ಯರು ರಾಜಮಾರ್ಗ ಫೌಂಡೇಶನ್ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಎರಡನೇ ವರ್ಷದ ಪ್ರಯುಕ್ತ ಸ್ಫೂರ್ತಿ ರತ್ನ ಏನೇ ತಪ್ಪು ಮಾಡಿದ್ರು ತಿದ್ದಿ ಮತ್ತೆ ನಮ್ಮ ಜೊತೆಗೆ ಅದೇ ಫ್ರೆಂಡ್ಲಿ ನೇಚರ್ ಆಗಿರ್ಬೋದು. ಎಲ್ರಿಗೂ ನನ್ನ ಹೆಸರು ವಿನಯ್ ಅಂತ. ನಾನು ರಾಜಮಾರ್ಗ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ. ಇವತ್ತು 2ನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ಸಂಸ್ಥೆಯಿಂದ ಮಾಡ್ಕೊಂಡಿದ್ದೀವಿ. ಹಾಗೆ ಇವತ್ತು ಸ್ಫೂರ್ತಿ ದಿನ ಆಗಿರೋದ್ರಿಂದ ಸ್ಫೂರ್ತಿ ರತ್ನ ಮತ್ತು ಮಹಿಳಾ ಸ್ಫೂರ್ತಿ ರತ್ನ ಅಂತ ಒಂದಷ್ಟು ಅವಾರ್ಡ್ಗಳನ್ನ ಒಂದಷ್ಟು ಜನ ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಾವು ಇದನ್ನು ಆಚರಿಸ್ತಿದ್ದೀವಿ. ಜೊತೆಗೆ ಒಂದಷ್ಟು ಮೆಡಿಕಲ್ ಎಕ್ವಿಪ್ಮೆಂಟ್ಗಳನ್ನ ಕಡು ಬಡವರಿಗೆ ಕೊಟ್ಟು ಅದು ಯೂಸ್ ಆಗೋ ಥರ ಮಾಡಿ ಮತ್ತೆ ಅದನ್ನು ಅವ್ರು ಯೂಸ್ ಮಾಡಿದ್ರೆ ಮತ್ತೆ ತಗೊಂಡು ಇನ್ನೊಬ್ರಿಗೆ ಕೊಡುವಂಥ ವ್ಯವಸ್ಥೆ ನಾನು ನಮ್ಮ ಸಂಸ್ಥೆಯಿಂದ ಮಾಡಿದ್ದೀನಿ. ಅದಕ್ಕೋಸ್ಕರ ಒಂಚೂರು ಸಣ್ಣ ದೇಣಿಗೆ ಸಂಗ್ರಹ ಕಾರ್ಯಕ್ರಮ ಕೂಡ ಮಾಡ್ಕೊಂಡಿದ್ವಿ. ಇದಕ್ಕೊಂದು ರಸಮಂಜರಿ ಕಾರ್ಯಕ್ರಮ ಮಾಡ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೆದಿದೆ. ನಿಮ್ಮೆಲ್ಲರ ಸಪೋರ್ಟಿಂದ ಅತಿ ಹೆಚ್ಚು ಚೆನ್ನಾಗಿ ನಡೆಯಬೇಕು ಅಂತ ಹೇಳ್ತಾರೆ ಸರ್. ಬೈಟ್ಸ್ ತಗೊಂಡಿರೋ ರೀತಿಯಲ್ಲಿ ಎಲ್ಲ ಎಲ್ಲರ ಆಶೀರ್ವಾದ, ಅದು ನಂದಂತಲ್ಲ, ನಾನು ಒಬ್ಬನೇ ಮಾಡೋಂಥ ಕೆಲಸ ಅಲ್ಲ. ಇದು ನನ್ನ ತಂಡ ಏನಿದೆ ಎಲ್ಲ ಸೇರಿ ಒಂದಷ್ಟು ಸಣ್ಣ ದೇಣಿಗೆ ಹಾಕೊಂಡು ನಾವು ಶುರು ಮಾಡಿದ ಕಾರ್ಯಕ್ರಮ. ಇವತ್ತು ಒಂದು ಸ್ವಲ್ಪ ಇಲ್ಲಿ ಬಂದು ನಿಂತಿದೆ, ಬಟ್ ತುಂಬ ಬೆಳೆದಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ನಿಂತಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ಒಂದಷ್ಟು ಒಳ್ಳೆ ವಿಚಾರಗಳು ಮಾಡೋ ಉದ್ದೇಶ ಇದೆ. ನಾವೆಲ್ಲ ಬೇರೆ ಬೇರೆ ಫೀಲ್ಡ್ ಇದ್ದೀವಿ. ನಾವು ಒಂದು ಕೊರಿಯೋಗ್ರಫಿ ಫೀಲ್ಡ್ ಇದ್ದೀವಿ ಅಥವಾ ನಾವೇನೋ ಈವೆಂಟ್ಸ್ ಫೀಲ್ಡ್ ಇದ್ದೀವಿ. ನಮಗೆ ಬರೋಂಥ ಒಂದು ಸಣ್ಣ ಅಮೌಂಟ್ಗಳನ್ನ ಹಾಕೊಂಡು ನಾವು ಇವತ್ತು ಶುರು ಮಾಡಿದ ಕಾರ್ಯಕ್ರಮ ಇದು. ಇವತ್ತು ಎಲ್ಲರೂ ಕೈ ಜೋಡಿಸಿ ದೊಡ್ಡ ಹಿರಿಯರೆಲ್ಲ ಕೈ ಜೋಡಿಸಿದ್ದಾರೆ. ಇನ್ನು ಮುಂದೆ ಇನ್ನೊಂದಷ್ಟು ದೊಡ್ಡದಾಗಿ ನಡೆದ ಸಂಸ್ಥೆ ಬೆಳೆಸುವಂಥ ಉದ್ದೇಶ ನಂದಿದೆ. ನೋಡೋಣ, ದೇವರು ಬಿಟ್ಟಿದ್ದಲ್ಲ. ವಿಶೇಷವಾಗಿ ಈ ದಿನ ರಾಜಮಾರ್ಗ ಫೌಂಡೇಶನ್ನ 2ನೇ ವಾರ್ಷಿಕೋತ್ಸವದ ಸಂದರ್ಭ ನಾನು ಬಹಳ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇಲ್ಲಿ ಹಲವಾರು ಗಣ್ಯರಿಗೆ, ಹಲವಾರು ಸ್ಫೂರ್ತಿ ರತ್ನಗಳಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾನು ಸಂತೋಷದಿಂದ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ನಾನು ಮತ್ತೊಮ್ಮೆ ಅವರಲ್ಲಿ ಹಾರೈಸುತ್ತಾ ಮುಂದಿನ ವರ್ಷ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅವರು ಆಯೋಜಿಸಲಿ ಅಂತ ನಾನು ಮತ್ತೊಮ್ಮೆ ಕೋರ್ತಾ, ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೇನೆ ನಮ್ಮ ವಿನಯ್ ಮತ್ತೆ ಅವ್ರ ತಂಡ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. 2 ವರ್ಷದಿಂದ ನೋಡ್ತಾ ಇದ್ದೀನಿ. ಈ ಅಂಗವಿಕಲರಿಗಾಗಲಿ ಬಡವರಿಗಾಗಲಿ ಸಾಕಷ್ಟು ದಾನ ಧರ್ಮ ಮಾಡ್ತಾ ಇದ್ದಾರೆ. ಒಳ್ಳೆ ಟ್ರಸ್ಟ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ವಿನಯ್ ನನ್ನ ಸಂಬಂಧ ಸುಮಾರು 18 ವರ್ಷದ ಸಂಬಂಧ. ಒಳ್ಳೆ ನನ್ನ ಜೊತೆ ಎಲ್ಲ ಉತ್ತರ ಕ್ಷೇತ್ರದಲ್ಲಿ ಅಧ್ಯಕ್ಷ ಆಗಿದ್ದ. ನನ್ನ ಜೊತೆ ಎಲ್ಲ ಹೋರಾಟಕ್ಕೆಲ್ಲ ಬಂದಿದ್ದೇನೆ. ಮತ್ತೆ ನಮ್ಮ ಭಾಗದಲ್ಲೆಲ್ಲ ಈವೆಂಟ್ ಕನ್ನಡ ಕುಣಿತ ಹಾಡುಗಳು ಮತ್ತೆ ಜಾನಪದ ಕಲಾವಿದರು ಸಾಕಷ್ಟು ಜನ ಅವ್ರ ತಂಡಗಳು ನಮ್ಮ ಭಾಗದಲ್ಲಿ ಕರ್ಕೊಂಡೋಗಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೇನೆ ವಿನಯ್. ಮತ್ತೆ ಅವ್ರ ತಂಡಕ್ಕೆ ಒಳ್ಳೇದಾಗಲಿ. ನಮ್ಮ ಕನ್ನಡ ಸೇನೆ ಅವ್ರ ಜೊತೆ ಬೆನ್ನೆಲುಬಾಗಿರುತ್ತೆ. ಇವತ್ತು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಒಳ್ಳೆ ತಂಡ ಯುವಕರು ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಅವ್ರ ಜೊತೆ ನಮ್ಮ ಕನ್ನಡ ಸೇನೆ ಜೊತೆ ಇರುತ್ತೆ. ರಾಜಮಾರ್ಗ ಸಂಸ್ಥಾಪಕ ಅಧ್ಯಕ್ಷರಾದಂಥ ವಿನಯ್ ರವರು ಇವತ್ತು 2ನೇ ವರ್ಷದ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಸಂತೋಷವಾಗುತ್ತೆ. ರಾಜಮಾರ್ಗ ಅನ್ನೋದು ರಾಜರ ಥರ ಬೆಳೀಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇವತ್ತು ಬಡ ಮಕ್ಕಳಿಗೆ ಉಚಿತವಾಗಿ ಹೆರಿಗೆಯಿಂದ ಹಿಡಿದು ಪ್ರತಿಯೊಂದು ಯಾವ್ಯಾವ್ದು ಆಸ್ಪತ್ರೆಗೆ ಪ್ರತಿಯೊಂದು ಔಷಧಿಗಳಿರ್ಬೋದು, ಅದ್ರ ಜೊತೆಗೆ ಹೆರಿಗೆ ಮಾಡ್ತಕ್ಕಂಥ ಯಾವುದೇ ಸವಲತ್ತುಗಳನ್ನೂ ಸಾಕಾರ ಮಾಡ್ಕೊಂಡು ಬರ್ತಾರೆ. ಇನ್ನು ಉನ್ನತ ಮಟ್ಟಕ್ಕೆ ಬೆಳೀಲಿ, ರಾಜಮಾರ್ಗ ಉದ್ಭವವಾಗಿ ಬೆಳೀಲಿ. ನಮ್ಮ ಕರ್ನಾಟಕ ಸ್ವಯಂ ಸೇವಕರ ವೇದಿಕೆಯಿಂದ ಸಂಪೂರ್ಣ ಸಹಕಾರ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಮಾಡಕ್ ಸಿದ್ಧ ಇದೆ. ನಮ್ಮ ಸಂಡೆ ಎಲ್ಲ ನಮ್ಮ ಟೀಮ್ ಎಲ್ಲ ಸಿದ್ಧ ಇದೀವಿ. ಇನ್ನ 100 ಮಟ್ಟಿಗೆ ಬೇಟಕ್ಕೆ ಬೆಳೀಲಿ. ಸಂತೋಷ. ಥ್ಯಾಂಕ್ ಯು. ಕಾರ್ಯಕ್ರಮ 2ನೇ ವರ್ಷದ ಇದು ಮಾಡ್ತಾ ಇದ್ದಾರೆ. ನಮ್ದು ಉತ್ತರಳ್ಳಿ ಒಂದು 50% ಟ್ರಸ್ಟ್ ಇದೆ. ಅವ್ರು ನಮ್ಮ ಸ್ನೇಹಿತರೆ. ಅವಾಗ ಇದರಲ್ಲಿ ಕೇರಳದಲ್ಲಿ ಇದಾದಾಗ ನಮ್ಗೆ ಸಪೋರ್ಟ್ ಮಾಡಿದ್ವಿ. ಹಂಗಾಗಿ ಕರೆದು ನಮ್ಗೆ ಒಂದು ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ಯಾವತ್ತು ಸ್ನೇಹಿತರು ಯಾವತ್ತೂ ಜೊತೆ ಇದ್ದೇ ಇರ್ತೀವಿ. ಥ್ಯಾಂಕ್ ಯು.